ಆಗ ಅವರೆಲ್ಲ ವರ್ಕ್ ಫ್ರಮ್ ಹೋಮ್ ಅನ್ನೋದಿದ್ರು. ಈ ಎಲ್ಲ ಬೇರೆ ಬೇರೆ ಕಾರಣಗಳಿಂದ ನಮ್ಮ ಅಬ್ಸರ್ವೇಷನ್ ಜೊತೆಗೆ ಬೇರೆ ಈವನ್ ಬೇರೆ ನಿಯತಕಾಲಿಕೆಗಳಲ್ಲಿ ವಿಜ್ಞಾನ ನಿಯತಕಾಲಿಕೆಗಳಲ್ಲೂ ಸಹ ಈ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಆಗಿದೆ. ಅದು ಬಹಳ ಕಾರಣ ಇರಬಹುದು ಅಂತ. ಇದು ಏನಂದ್ರೆ ನಾವು 80% ನಾವೇನೀಗ ಹೇಳಿದ್ವಿ ಈ ರಿಸ್ಕ್ ಫ್ಯಾಕ್ಟರ್ಸ್, ಇನ್ನ 15-20% ಯಾಕೆ ಆಗ್ತಾ ಇದೆ, ಹೊಸ ರಿಸ್ಕ್ ಫ್ಯಾಕ್ಟರ್ಸ್ ಇದೆಯಾ, ಈಗ ಏನಾದರೂ ಏರ್ ಪೊಲ್ಯೂಷನ್ ಇದೆಯಾ, ಸೈಕೋಸೋಷಿಯಲ್ ಸ್ಟ್ರೆಸ್ ಇದೆಯಾ, ಬೇರೆ ಬೇರೆ ಲೈಪೋಪ್ರೋಟೀನ್ ಬೇರೆ ಬೇರೆ ಕಾರಣಗಳಿರುತ್ತೆ. ಇನ್ನು 15-20% ಯಾಕೆ ಹೃದಯಾಘಾತ ಆಗ್ತಾ ಅನ್ನೋದ್ರ ಬಗ್ಗೆ ಈಗ ಸಾಕಷ್ಟು ಸಂಶೋಧನೆ ನಡೀತಾ ಇದೆ. ಸರ್, ಈಗ ಕೋವಿಡ್ ಆದ್ಮೇಲೆ ಕೋವಿಡ್ ಬಂದಂತವರಿಗೆ ಹೃದಯಾಘಾತ ಆಗಿದೆ ಅಂತ ಎಲ್ಲರೂ ಕೂಡ ಕೋವಿಡ್ ಬಂದಿರೋ ಸಂಖ್ಯೆ ತುಂಬಾ ಜನ ಇದ್ದಾರೆ. ಈಗ ಅವರು ಕೂಡ ಆತಂಕದಲ್ಲಿರ್ತಾರೆ. ಏನ್ ಮಾಡಬೇಕು, ಯಾವ ರೀತಿ ಎಚ್ಚರಿಕೆ ವಹಿಸಬೇಕಾಗ್ತದೆ, ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಗೈಡ್ಲೈನ್ಸ್ ಬರುತ್ತಾ? ಹೇಗೆ ಕೋವಿಡ್ ಸಮಯದಲ್ಲಿ ಹೃದಯಾಘಾತ ಆಗಿರೋದು ಎಲ್ಲ ಪ್ರಕಟವಾಗಿದೆ. ಅಂದ್ರೆ ಕೋವಿಡ್ ಸಮಯದಲ್ಲಿ, ಅಂದ್ರೆ ಕೋವಿಡ್ ಸಮಯ ಇರಬಹುದು ಅಥವಾ 3 ತಿಂಗಳು 6 ತಿಂಗಳು ಅಥವಾ ವರ್ಷದ ಒಳಗಡೆ ಏನಾಗುತ್ತೆ ಅಂದ್ರೆ ಡಿಫ್ಯೂಸ್ ಬಾಡಿನಲ್ಲಿ ಇನ್ಫ್ಲಮೇಷನ್ ಇದ್ದಾಗ ಕ್ಲಾಟ್ ಫಾರ್ಮೇಷನ್ ಆಗುತ್ತೆ. ನಾವು ಪಲ್ಮರಿ ಎಂಬಾಲಿಸಮ್ ನೋಡಿದ್ದೀವಿ. ಆಮೇಲೆ ಸ್ಟ್ರೋಕ್ಸ್, ಅಂದ್ರೆ ಬ್ರೈನ್ ನಲ್ಲಿ ರಕ್ತನಾಳಗಳು ಬ್ಲಾಕ್ ಆದ್ರೆ ಸ್ಟ್ರೋಕ್ ಆಗಿರುತ್ತೆ. ಹೃದಯದಲ್ಲಿ ರಕ್ತನಾಳಗಳು ಬ್ಲಾಕ್ ಆದ್ರೆ ಹೃದಯಾಘಾತ ಆಗಿರುತ್ತೆ. ಅದು ಕೇವಲ ಈ ಕೋವಿಡ್ ಇಂದ ಬಳಲಿದಂತ ಸಮಯದಲ್ಲಿ 3 ತಿಂಗಳಿರ್ಬೋದು, 6 ತಿಂಗಳಿರ್ಬೋದು, ವರ್ಷ ಇರ್ಬೋದು. ಈಗ 3-4 ವರ್ಷಗಳ ಕಳೆದ ನಂತರ ಕೋವಿಡ್ ನಿಂದ ಆಗ್ತಕ್ಕಂಥ ಸಾಧ್ಯತೆಗಳು ಬಹಳ ಕಡಿಮೆ. ಈಗ ನೀವು ಲಸಿಕೆ ಬಗ್ಗೆ ಎಲ್ಲ ಮಾಡಿದ್ರಿ. ಈ ಕೋವಿಡ್ ಪಾಸಿಟಿವ್ ಆದಂತವರಲ್ಲಿ ರೆಮಿಡಿಸಿವಿರ್ ಏನಾದರೂ ಎಫೆಕ್ಟಿವ್ ಆಯ್ತಾ, ಹೆಚ್ಚು ಬಳಕೆ ಆಗಿದೆ? ರಕ್ತದ ಒತ್ತಡ ಹೆಚ್ಚಾಗಿತ್ತು. ಹೆಚ್ಚು ಜನರಲ್ಲಿ ಈ ಏನು ಒಬೆಸಿಟಿ ಅಂತ ಹೇಳ್ತೀವಿ, ದಪ್ಪ ಒಂದು ಶರೀರ ಆಗುವಂಥದ್ದು, ಅದು ಕೂಡ ಹೆಚ್ಚಾಗಿ ಅದು ಒಂದು ಕಾರಣ ಆಗಿತ್ತು. ಸೊ ಈ ತರ ಬೇರೆ ಬೇರೆ ಫ್ಯಾಕ್ಟರ್ಸ್ ಅವರಿಗೆ ಕಂಡು ಬಂದಿದೆ. ಆ ಕಾರಣದಿಂದ ಅದೆಲ್ಲ ಆ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಹೆಚ್ಚಾಗಿರುವಂತದ್ದು ಅವ್ರಿಗೆ ಕಂಡು ಬಂದಿದೆ. ಸೊ ಕೋವಿಡಿನ ಪರಿಣಾಮ ಅದು ಖಂಡಿತವಾಗಿಯೂ ಸಾರ್ವಜನಿಕರ ಮೇಲೆ ಆಗಿದೆ. ಯಾಕಂತ ಹೇಳಿದ್ರೆ ಆ ಕಾಯಿಲೆಯಿಂದ ಬೇರೆ ಬೇರೆ ಔಷಧಿಗಳು ತಗೊಂಡಿರ್ತಾರೆ, ಅವಾಗ ಸ್ಟೆರಾಯ್ಡ್ಸ್ ತಗೊಂಡಿರ್ತಾರೆ, ಬೇರೆ ಬೇರೆ ಮೆಡಿಸಿನ್ಸ್ ತಗೊಂಡಿರ್ತಾರೆ, ಮತ್ತು ಓಡಾಟ ಕಮ್ಮಿ ಆಗಿರ್ತದೆ. ಅದರಿಂದ ಓಡಾಟ ಕಮ್ಮಿ ಆದಾಗ ಶರೀರವು ಕೂಡ ಅವ್ರಿಗೆ ಒಂದು ದೇಹದ ಚಟುವಟಿಕೆ ಇಲ್ಲದೆ ಇರೋದ್ರಿಂದ ದಪ್ಪ ಆಗಿರುವಂತದ್ದು ಮತ್ತು ಈ BP ಶುಗರ್ ಎಲ್ಲ ಹೆಚ್ಚು ಬರುವಂತದ್ದು ಕೂಡ ಅದು ಕಾರಣ ಆಗಿದೆ. ಮತ್ತು ಜಾಸ್ತಿ ಸಮಯ ಟಿವಿಗಳ ಮುಂದೆ ಅಥವಾ ಕಂಪ್ಯೂಟರ್ ಮುಂದೆ ಅಥವಾ ಫೋನ್ಗಳ ಮೇಲೆ ಹೆಚ್ಚಾಗಿರುವಂತದ್ದು, ಆ ಸ್ಕ್ರೀನ್ ಟೈಮ್ ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ ಹೆಚ್ಚಾಗಿರುವಂತದ್ದು, ಇದೆಲ್ಲ ಒಂದು ಕಾಂಬಿನೇಷನ್. ಈ ಕಾಂಬಿನೇಷನ್ ಅಲ್ಲಿ ಅವರಿಗೆ ಈ ಹೆಚ್ಚು ಹೃದಯಾಘಾತ ಆಗೋದಕ್ಕೆ ಮತ್ತು ಬೇರೆ ಬೇರೆ ಕಾಯಿಲೆಗಳು ಕೂಡ ಬರೋದಕ್ಕೆ ಸಾಧ್ಯ ಆಗಿರಬಹುದು. ಹೆಚ್ಚು ಜನರಿಗೆ ರಕ್ತದ ಒತ್ತಡ ಹೆಚ್ಚಾಗಿತ್ತು. ಹೆಚ್ಚು ಜನರಲ್ಲಿ ಈ ಏನು ಒಬೆಸಿಟಿ ಅಂತ ಹೇಳ್ತೀವಿ, ದಪ್ಪ ಒಂದು ಶರೀರ ಆಗುವಂಥದ್ದು, ಅದು ಕೂಡ ಹೆಚ್ಚಾಗಿ ಅದು ಒಂದು ಕಾರಣ ಆಗಿತ್ತು. ಸೊ ಈ ತರ ಬೇರೆ ಬೇರೆ ಫ್ಯಾಕ್ಟರ್ಸ್ ಅವರಿಗೆ ಕಂಡು ಬಂದಿದೆ. ಆ ಕಾರಣದಿಂದ ಅದೆಲ್ಲ ಆ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಹೆಚ್ಚಾಗಿರುವಂತದ್ದು ಅವ್ರಿಗೆ ಕಂಡು ಬಂದಿದೆ. ಸೊ ಕೋವಿಡಿನ ಪರಿಣಾಮ ಅದು ಖಂಡಿತವಾಗಿಯೂ ಸಾರ್ವಜನಿಕರ ಮೇಲೆ ಆಗಿದೆ. ಯಾಕಂತ ಹೇಳಿದ್ರೆ ಆ ಕಾಯಿಲೆಯಿಂದ ಬೇರೆ ಬೇರೆ ಔಷಧಿಗಳು ತಗೊಂಡಿರ್ತಾರೆ, ಅವಾಗ ಸ್ಟೆರಾಯ್ಡ್ಸ್ ತಗೊಂಡಿರ್ತಾರೆ, ಬೇರೆ ಬೇರೆ ಮೆಡಿಸಿನ್ಸ್ ತಗೊಂಡಿರ್ತಾರೆ. ಆಗ ಅವರೆಲ್ಲ ವರ್ಕ್ ಫ್ರಮ್ ಹೋಮ್ ಅನ್ನೋದಿದ್ರು. ಈ ಎಲ್ಲ ಬೇರೆ ಬೇರೆ ಕಾರಣಗಳಿಂದ ನಮ್ಮ ಅಬ್ಸರ್ವೇಷನ್ ಜೊತೆಗೆ ಬೇರೆ ಈವನ್ ಬೇರೆ ನಿಯತಕಾಲಿಕೆಗಳಲ್ಲಿ ವಿಜ್ಞಾನ ನಿಯತಕಾಲಿಕೆಗಳಲ್ಲೂ ಸಹ ಈ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಆಗಿದೆ. ಅದು ಬಹಳ ಕಾರಣ ಇರಬಹುದು ಅಂತ. ಇದು ಏನಂದ್ರೆ ನಾವು 80% ನಾವೇನೀಗ ಹೇಳಿದ್ವಿ ಈ ರಿಸ್ಕ್ ಫ್ಯಾಕ್ಟರ್ಸ್, ಇನ್ನ 15-20% ಯಾಕೆ ಆಗ್ತಾ ಇದೆ, ಹೊಸ ರಿಸ್ಕ್ ಫ್ಯಾಕ್ಟರ್ಸ್ ಇದೆಯಾ, ಈಗ ಏನಾದರೂ ಏರ್ ಪೊಲ್ಯೂಷನ್ ಇದೆಯಾ, ಸೈಕೋಸೋಷಿಯಲ್ ಸ್ಟ್ರೆಸ್ ಇದೆಯಾ, ಬೇರೆ ಬೇರೆ ಲೈಪೋಪ್ರೋಟೀನ್ ಬೇರೆ ಬೇರೆ ಕಾರಣಗಳಿರುತ್ತೆ. ಇನ್ನು 15-20% ಯಾಕೆ ಹೃದಯಾಘಾತ ಆಗ್ತಾ ಅನ್ನೋದ್ರ ಬಗ್ಗೆ ಈಗ ಸಾಕಷ್ಟು ಸಂಶೋಧನೆ ನಡೀತಾ ಇದೆ. ಸರ್, ಈಗ ಕೋವಿಡ್ ಆದ್ಮೇಲೆ ಕೋವಿಡ್ ಬಂದಂತವರಿಗೆ ಹೃದಯಾಘಾತ ಆಗಿದೆ ಅಂತ ಎಲ್ಲರೂ ಕೂಡ ಕೋವಿಡ್ ಬಂದಿರೋ ಸಂಖ್ಯೆ ತುಂಬಾ ಜನ ಇದ್ದಾರೆ. ಈಗ ಅವರು ಕೂಡ ಆತಂಕದಲ್ಲಿರ್ತಾರೆ. ಏನ್ ಮಾಡಬೇಕು, ಯಾವ ರೀತಿ ಎಚ್ಚರಿಕೆ ವಹಿಸಬೇಕಾಗ್ತದೆ, ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಗೈಡ್ಲೈನ್ಸ್ ಬರುತ್ತಾ? ಹೇಗೆ ಕೋವಿಡ್ ಸಮಯದಲ್ಲಿ ಹೃದಯಾಘಾತ ಆಗಿರೋದು ಎಲ್ಲ ಪ್ರಕಟವಾಗಿದೆ. ಅಂದ್ರೆ ಕೋವಿಡ್ ಸಮಯದಲ್ಲಿ, ಅಂದ್ರೆ ಕೋವಿಡ್ ಸಮಯ ಇರಬಹುದು ಅಥವಾ 3 ತಿಂಗಳು 6 ತಿಂಗಳು ಅಥವಾ ವರ್ಷದ ಒಳಗಡೆ ಏನಾಗುತ್ತೆ ಅಂದ್ರೆ ಡಿಫ್ಯೂಸ್ ಬಾಡಿನಲ್ಲಿ ಇನ್ಫ್ಲಮೇಷನ್ ಇದ್ದಾಗ ಕ್ಲಾಟ್ ಫಾರ್ಮೇಷನ್ ಆಗುತ್ತೆ. ನಾವು ಪಲ್ಮರಿ ಎಂಬಾಲಿಸಮ್ ನೋಡಿದ್ದೀವಿ. ಆಮೇಲೆ ಸ್ಟ್ರೋಕ್ಸ್, ಅಂದ್ರೆ ಬ್ರೈನ್ ನಲ್ಲಿ ರಕ್ತನಾಳಗಳು ಬ್ಲಾಕ್ ಆದ್ರೆ ಸ್ಟ್ರೋಕ್ ಆಗಿರುತ್ತೆ. ಹೃದಯದಲ್ಲಿ ರಕ್ತನಾಳಗಳು ಬ್ಲಾಕ್ ಆದ್ರೆ ಹೃದಯಾಘಾತ ಆಗಿರುತ್ತೆ. ಅದು ಕೇವಲ ಈ ಕೋವಿಡ್ ಇಂದ ಬಳಲಿದಂತ ಸಮಯದಲ್ಲಿ 3 ತಿಂಗಳಿರ್ಬೋದು, 6 ತಿಂಗಳಿರ್ಬೋದು, ವರ್ಷ ಇರ್ಬೋದು.
ಈಗ 3-4 ವರ್ಷಗಳ ಕಳೆದ ನಂತರ ಕೋವಿಡ್ನಿಂದ ಆಗ್ತಕ್ಕಂಥ ಸಾಧ್ಯತೆಗಳು ಬಹಳ ಕಡಿಮೆ. ಸರ್, ಈಗ ನೀವು ಲಸಿಕೆ ಬಗ್ಗೆ ಎಲ್ಲ ಮಾಡಿದ್ರಿ. ಈ ಕೋವಿಡ್ ಪಾಸಿಟಿವ್ ಆದಂತವರಲ್ಲಿ ರೆಮಿಡಿಸಿವಿರ್ ಏನಾದರೂ ಎಫೆಕ್ಟಿವ್ ಆಯ್ತಾ? ಹೆಚ್ಚು ಜನರಿಗೆ ಹೆಚ್ಚು ಬಳಕೆ ಆಗಿದೆ. ರಕ್ತದ ಒತ್ತಡ ಹೆಚ್ಚಾಗಿತ್ತು. ಹೆಚ್ಚು ಜನರಲ್ಲಿ ಈ ಏನು ಒಬೆಸಿಟಿ ಅಂತ ಹೇಳ್ತೀವಿ, ದಪ್ಪ ಒಂದು ಶರೀರ ಆಗುವಂಥದ್ದು, ಅದು ಕೂಡ ಹೆಚ್ಚಾಗಿ ಅದು ಒಂದು ಕಾರಣ ಆಗಿತ್ತು. ಸೊ ಈ ತರ ಬೇರೆ ಬೇರೆ ಫ್ಯಾಕ್ಟರ್ಸ್ ಅವರಿಗೆ ಕಂಡು ಬಂದಿದೆ. ಆ ಕಾರಣದಿಂದ ಅದೆಲ್ಲ ಆ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಹೆಚ್ಚಾಗಿರುವಂಥದ್ದು ಅವ್ರಿಗೆ ಕಂಡು ಬಂದಿದೆ. ಸೊ ಕೋವಿಡಿನ ಪರಿಣಾಮ ಅದು ಖಂಡಿತವಾಗಿಯೂ ಸಾರ್ವಜನಿಕರ ಮೇಲೆ ಆಗಿದೆ. ಯಾಕೆಂತ ಹೇಳಿದ್ರೆ ಆ ಕಾಯಿಲೆಯಿಂದ ಬೇರೆ ಬೇರೆ ಔಷಧಿಗಳು ತಗೊಂಡಿರ್ತಾರೆ, ಅವಾಗ ಸ್ಟೆರಾಯ್ಡ್ಸ್ ತಗೊಂಡಿರ್ತಾರೆ, ಬೇರೆ ಬೇರೆ ಮೆಡಿಸಿನ್ಸ್ ತಗೊಂಡಿರ್ತಾರೆ, ಮತ್ತು ಓಡಾಟ ಕಮ್ಮಿಯಾಗಿರ್ತದೆ. ಅದರಿಂದ ಓಡಾಟ ಕಮ್ಮಿ ಆದಾಗ ಶರೀರವು ಕೂಡ ಅವ್ರಿಗೆ ಒಂದು ದೇಹದ ಚಟುವಟಿಕೆ ಇಲ್ಲದೆ ಇರೋದ್ರಿಂದ ದಪ್ಪ ಆಗಿರುವಂತದ್ದು ಮತ್ತು ಈ BP ಶುಗರ್ ಎಲ್ಲ ಹೆಚ್ಚು ಬರುವಂತದ್ದು ಕೂಡ ಅದು ಕಾರಣ ಆಗಿದೆ. ಮತ್ತು ಜಾಸ್ತಿ ಸಮಯ ಟಿವಿಗಳ ಮುಂದೆ ಅಥವಾ ಕಂಪ್ಯೂಟರ್ ಮುಂದೆ ಅಥವಾ ಫೋನ್ಗಳ ಮೇಲೆ ಹೆಚ್ಚಾಗಿರುವಂತದ್ದು, ಆ ಸ್ಕ್ರೀನ್ ಟೈಮ್ ಅಂತ ಏನ್ ಹೇಳ್ತೀವಿ ಅದನ್ನು ಕೂಡ ಹೆಚ್ಚಾಗಿರುವಂತದ್ದು, ಇದೆಲ್ಲ ಒಂದು ಕಾಂಬಿನೇಷನ್. ಈ ಕಾಂಬಿನೇಷನ್ ಅಲ್ಲಿ ಅವರಿಗೆ ಈ ಹೆಚ್ಚು ಹೃದಯಾಘಾತ ಆಗೋದಕ್ಕೆ ಮತ್ತು ಬೇರೆ ಬೇರೆ ಕಾಯಿಲೆಗಳು ಕೂಡ ಬರೋದಕ್ಕೆ ಸಾಧ್ಯ ಆಗಿರಬಹುದು. ಹೆಚ್ಚು ಜನರಿಗೆ ರಕ್ತದ ಒತ್ತಡ ಹೆಚ್ಚಾಗಿತ್ತು. ಹೆಚ್ಚು ಜನರಲ್ಲಿ ಈ ಏನು ಒಬೆಸಿಟಿ ಅಂತ ಹೇಳ್ತೀವಿ, ದಪ್ಪ ಒಂದು ಶರೀರ ಆಗುವಂಥದ್ದು, ಅದು ಕೂಡ ಹೆಚ್ಚಾಗಿ ಅದು ಒಂದು ಕಾರಣ ಆಗಿತ್ತು. ಸೊ ಈ ತರ ಬೇರೆ ಬೇರೆ ಫ್ಯಾಕ್ಟರ್ಸ್ ಅವರಿಗೆ ಕಂಡು ಬಂದಿದೆ. ಆ ಕಾರಣದಿಂದ ಅದೆಲ್ಲ ಆ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಹೆಚ್ಚಾಗಿರುವಂಥದ್ದು ಅವ್ರಿಗೆ ಕಂಡು ಬಂದಿದೆ. ಸೊ ಕೋವಿಡಿನ ಪರಿಣಾಮ ಅದು ಖಂಡಿತವಾಗಿಯೂ ಸಾರ್ವಜನಿಕರ ಮೇಲೆ ಆಗಿದೆ. ಯಾಕೆಂತ ಹೇಳಿದ್ರೆ ಆ ಕಾಯಿಲೆಯಿಂದ ಬೇರೆ ಬೇರೆ ಔಷಧಿಗಳು ತಗೊಂಡಿರ್ತಾರೆ, ಅವಾಗ ಸ್ಟೆರಾಯ್ಡ್ಸ್ ತಗೊಂಡಿರ್ತಾರೆ, ಬೇರೆ ಬೇರೆ ಮೆಡಿಸಿನ್ಸ್ ತಗೊಂಡಿರ್ತಾರೆ. ಕೋವಿಡ್ ಸಮಯದಲ್ಲಿ, ಅಂದ್ರೆ ಕೋವಿಡ್ ಸಮಯ ಇರಬಹುದು ಅಥವಾ 3 ತಿಂಗಳು 6 ತಿಂಗಳು ಅಥವಾ ವರ್ಷದ ಒಳಗಡೆ ಏನಾಗುತ್ತೆ ಅಂದ್ರೆ ಡಿಫ್ಯೂಸ್ ಬಾಡಿನಲ್ಲಿ ಇನ್ಫ್ಲಮೇಷನ್ ಇದ್ದಾಗ ಕ್ಲಾಟ್ ಫಾರ್ಮೇಷನ್ ಆಗುತ್ತೆ. ನಾವು ಪಲ್ಮನರಿ ಎಂಬಾಲಿಸಮ್ ನೋಡಿದ್ದೀವಿ. ಆಮೇಲೆ ಸ್ಟ್ರೋಕ್ಸ್, ಅಂದ್ರೆ ಬ್ರೈನ್ ನಲ್ಲಿ ರಕ್ತನಾಳಗಳು ಬ್ಲಾಕ್ ಆದ್ರೆ ಸ್ಟ್ರೋಕ್ ಆಗಿರುತ್ತೆ, ಹೃದಯದಲ್ಲಿ ರಕ್ತನಾಳಗಳು ಬ್ಲಾಕ್ ಆದ್ರೆ ಹೃದಯಾಘಾತ ಆಗಿರುತ್ತೆ. ಅದು ಕೇವಲ ಈ ಕೋವಿಡ್ ನಿಂದ ಬಳಲಿದಂತ ಸಮಯದಲ್ಲಿ 3 ತಿಂಗಳಿರ್ಬೋದು, 6 ತಿಂಗಳಿರ್ಬೋದು, ವರ್ಷ ಇರ್ಬೋದು. ಈಗ 3-4 ವರ್ಷಗಳ ಕಳೆದ ನಂತರ ಕೋವಿಡ್ ನಿಂದ ಆಗ್ತಕ್ಕಂಥ ಸಾಧ್ಯತೆಗಳು ಬಹಳ ಕಡಿಮೆ. ಸರ್, ಈಗ ನೀವು ಲಸಿಕೆ ಬಗ್ಗೆ ಎಲ್ಲ ಮಾಡಿದ್ರಿ. ಈ ಕೋವಿಡ್ ಪಾಸಿಟಿವ್ ಆದಂತವರಲ್ಲಿ ರೆಮಿಡಿಸಿವಿರ್ ಏನಾದರೂ ಎಫೆಕ್ಟಿವ್ ಆಯ್ತಾ? ಹೆಚ್ಚು ಜನರಿಗೆ ಹೆಚ್ಚು ಬಳಕೆ ಆಗಿದೆ. ರಕ್ತದ ಒತ್ತಡ ಹೆಚ್ಚಾಗಿತ್ತು. ಹೆಚ್ಚು ಜನರಲ್ಲಿ ಈ ಏನು ಒಬೆಸಿಟಿ ಅಂತ ಹೇಳ್ತೀವಿ, ದಪ್ಪ ಒಂದು ಶರೀರ ಆಗುವಂಥದ್ದು, ಅದು ಕೂಡ ಹೆಚ್ಚಾಗಿ ಅದು ಒಂದು ಕಾರಣ ಆಗಿತ್ತು. ಸೊ ಈ ತರ ಬೇರೆ ಬೇರೆ ಫ್ಯಾಕ್ಟರ್ಸ್ ಅವರಿಗೆ ಕಂಡು ಬಂದಿದೆ. ಆ ಕಾರಣದಿಂದ ಅದೆಲ್ಲ ಆ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಹೆಚ್ಚಾಗಿರುವಂಥದ್ದು ಅವ್ರಿಗೆ ಕಂಡು ಬಂದಿದೆ. ಸೊ ಕೋವಿಡಿನ ಪರಿಣಾಮ ಅದು ಖಂಡಿತವಾಗಿಯೂ ಸಾರ್ವಜನಿಕರ ಮೇಲೆ ಆಗಿದೆ. ಯಾಕೆಂತ ಹೇಳಿದ್ರೆ ಆ ಕಾಯಿಲೆಯಿಂದ